ಹಾಯ್ ನಮಸ್ಕಾರ. ಲಾಸ್ಟ್ ವೀಕ್ ನಾವು ಸಮ್ಮರ್ ಹಾಲಿಡೇಸ್ಗೆ ಒಂದು ರೆಸಾರ್ಟ್ಗೆ ಹೋಗಿದ್ವಿ. ಅದರದ್ದೊಂದು ಚಿಕ್ಕ ವಿಡಿಯೋ ಮಾಡಿದ್ದೀನಿ. ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದು RR ರಿಟ್ರೀಟ್ ಅಂತ ನೆಲಮಂಗಲ ಹತ್ರ ಇರೋದದು. ನಾವು ತೊಗೊಂಡಿದ್ದು ಡೇ ಔಟ್ ಪ್ಲ್ಯಾನ್ ಅಷ್ಟೇ. ಚೆಕ್ ಇನ್ ಇದ್ದಿದ್ದು ನಮಗೆ 9 o'clock. ನಾವು ಹೋಗೋಷ್ಟರಲ್ಲಿ 10:30 ಆಗಿತ್ತು. ಹೊರಗಡೆ ಎಲ್ಲೂ ಬ್ರೇಕ್ಫಾಸ್ಟ್ ಮಾಡ್ಕೊಂಡಿರಲಿಲ್ಲ. ನಾವು ಬ್ರೇಕ್ಫಾಸ್ಟ್ ಇರಲ್ಲ ಅಂದ್ಕೊಂಡು ಹೋದ್ವಿ. ಸದ್ಯಕ್ಕಿತ್ತು ಫಸ್ಟ್ ಬ್ರೇಕ್ಫಾಸ್ಟ್ ಮುಗಿಸಿ ನಂತರ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಫಸ್ಟ್ ನಮ್ಮ ಗುಂಡುಗೆ ಟಿಫನ್ ತಿನ್ನಿಸ್ಬಿಟ್ಟು ಆಮೇಲೆ ನೆಕ್ಸ್ಟ್ ಕೆಲಸ ಮಾಡೋದು ನಾನು. ಅವನು ಉದ್ದಿನೋಡೆನ ಡೋನಟ್ ಅಂದ್ಕೊಂಡು ತಿಂತಾ ಇದ್ದಾನೆ ಖುಷಿಯಾಗಿ. ಅವನಿಗೆ ಗೊತ್ತಾಗಿಲ್ಲ. ನಾನು ಟಿಫನಲ್ಲಿ ಎಲ್ಲನೂ ಚೂಸ್ ಮಾಡ್ಕೊಂಡು ಹಾಕ್ಕೊಂಡೆ, ಸ್ವಲ್ಪ ಹೇಗಿರುತ್ತೆ ಟೇಸ್ಟ್ ಮಾಡೋಣ ಅಂತ. ಟೇಸ್ಟ್ ತುಂಬ ಚೆನ್ನಾಗಿತ್ತು. ಬೇಗ ಟಿಫನ್ ತಿಂದು ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ನಾವು ಅಡ್ವೆಂಚರ್ ಆ್ಯಕ್ಟಿವಿಟೀಸ್ಗೆ ಹೋಗೋಣ ಅಂತ ರೆಡಿ ಆದ್ವಿ. ಅಲ್ಲಿ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿತ್ತು. ಪ್ಲಸ್ ಒಂದು ಮಡಕೆನಲ್ಲಿ ನೀರಿಟ್ಟಿದ್ರು ಒಂದೊಂದು ಜಾಗದಲ್ಲಿ. ತುಂಬ ಚೆನ್ನಾಗಿತ್ತು ಅದಂತೂ. ನಂಗೆ ಅದು ತುಂಬ ಇಷ್ಟ ಆಯಿತು. ನಾವು ಫಸ್ಟ್ ಬಂದಿದ್ದು ಜಿಪ್ ಲೈನ್ ಹೇಗಿರುತ್ತೆ ಅಂತ ನಾನು ಇದುವರೆಗೂ ಹೋಗಿರಲಿಲ್ಲ. ಫಸ್ಟ್ ಟೈಮ್ ಹೋಗಿದ್ದು. ಚೆನ್ನಾಗಿತ್ತು ಜಿಪ್ ಲೈನ್. ಅದರಲ್ಲಿ ನನ್ನ ಮಗ ತುಂಬಾ ಎಂಜಾಯ್ ಮಾಡಿದ. ಫಸ್ಟ್ ಟೈಮ್ ಅವನು ಹೋಗಿದ್ದು. ಅವನು ಖುಷಿಪಟ್ಟ. ನಾನಂತೂ ಫುಲ್ ಭಯದಲ್ಲೇ ಕಳಿಸ್ದೆ. ಬರ್ತಾನ, ಹೆಂಗೆ ಹತ್ತು ಬಿಡ್ತಾನ, ಕಿರ್ಚ್ತಾನ ಅಂತ. ಓಕೆ, ಚೆನ್ನಾಗಿ ಬರ್ತಾಯಿದ್ದಾನೆ. ನನಗೆ ಖುಷಿ ಆಯಿತು ಅವ್ನು ಬಂದಿದ್ದು ನೋಡಿ. ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಮಕ್ಕಳು. ತುಂಬ ಚೆನ್ನಾಗೂ ಇತ್ತು. ಅಲ್ಲಿರೋ ಸ್ಟಾಫು ಅಷ್ಟೇ ತುಂಬ ಫ್ರೆಂಡ್ಲಿ ಆಗಿದ್ದರು. ಮಕ್ಳಿಗೆ ಏನಾದರೂ ಭಯ ಇದ್ರೂ ಅವರೇ ಹೇಳಿ ಕಳಿಸ್ತಾಯಿದ್ರು. ಈ ಥರ ಅಲ್ಲ, ನೀವು ಹೋಗಿ ಏನೂ ಆಗಲ್ಲ ಆ ಥರ. ನನಗದು ತುಂಬ ಇಷ್ಟ ಆಯಿತು. ಫ್ರೆಂಡ್ಲಿ ಸ್ಟಾಫ್ಸ್ ಅಲ್ಲಿರೋರೆಲ್ಲ. ನಾನಂತೂ ಫಸ್ಟ್ ಟೈಮ್ ಜಿಪ್ ಲೈನಲ್ಲಿ ಬಂದಿದ್ದು. ನನ್ನ ಮಗನೇ ಬಂದಿದ್ದಾನೆ, ನನಗೆ ಯಾಕೆ ಬರೋದಕ್ಕಾಗಲ್ವಾ ಅನ್ನೋ ಧೈರ್ಯ ಮಾಡಿಕೊಂಡು ಜಿಪ್ ಲೈನಲ್ಲಿ ಬಂದೆ. ಅದಾಗಿದ್ಮೇಲೆ ಒಂದು ರೈಡ್ ಹೋದ್ವಿ ನಾವಿಬ್ಬರೂ. ಅದು ಚೆನ್ನಾಗಿತ್ತು. ಅದು ಮುಗಿದ್ಮೇಲೆ ನನ್ನ ಸಿಸ್ಟರ್ ಮತ್ತು ನನ್ನ ಮಕ್ಕಳಿಬ್ರೂ ಸ್ವಿಂಗ್ ಆಡ್ತಿದ್ರು. ಅದನ್ನು ವೀಡಿಯೋ ಮಾಡಿದೆ. ನನಗಂತೂ ಆ ಧೈರ್ಯ ಇಲ್ಲ ಅಲ್ಲೋಗಿ ಕುತ್ಕೊಂಡು ಆಡೋ ಅಷ್ಟು. ನನಗೆ ಸಿಕ್ಕಾಪಟ್ಟೆ ಭಯ ಇದೆ. ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಇದುವರೆಗೂ ನಾನು ಏನೂ ಮಾಡಿಲ್ಲ ಲೈಫಲ್ಲಿ. ನನ್ನ ಮಗನಿಗೆ ಗೇಮ್ ಇಷ್ಟ ಆಯಿತು ಅನಿಸುತ್ತೆ, ಟಾರ್ಗೆಟ್ ಶೂಟು. ಇದನ್ನೊಂದು ಅಷ್ಟೊತ್ತು ಆಡ್ದ. ನಾವು ಬೇಡ ಅಂದರೂ ಬಿಟ್ಟಿಲ್ಲ. ಒಂದು ಸ್ವಲ್ಪ ಹೊತ್ತು ಇದನ್ನು ಆಡಿ ಎಂಜಾಯ್ ಮಾಡಿ ಖುಷಿಪಟ್ಟ. ಇದನ್ನು ಫಸ್ಟ್ ಟೈಮ್ ಅವ್ನು ನೋಡಿದ್ದು ಅನಿಸುತ್ತೆ. ಸೊ ಹಾಗಾಗಿ ಅದಾಗಿದ್ಮೇಲೆ ಸ್ವಲ್ಪ ವೀಡಿಯೋಸ್ ತೊಗೊಂಡ್ವಿ, ಸ್ವಲ್ಪ ಫೋಟೋಸ್ ತೊಗೊಂಡ್ವಿ. ನಮ್ಮ ಮೆಮೊರೇಬಲ್ ಅದೇ ಇರುತ್ತೆ ಅಲ್ವ ಲೈಫಲ್ಲಿ. ವೀಡಿಯೋಸು ಫೋಟೋಸ್ ಇದಿಷ್ಟೇ ಇರೋದು. ಎಲ್ಲರ ಲೈಫಲ್ಲೂ ಇದು ನಡೆಯುತ್ತೆ ಎಲ್ಲಾದರೂ ಹೊರಗಡೆ ಬಂದಾಗ. ಸೊ ನಮ್ಮ ಲೈಫಲ್ಲಿ ಸ್ವಲ್ಪ ಜಾಸ್ತಿ ನಡೆಯುತ್ತೆ, ಅಷ್ಟೇ ಡಿಫ್ರೆನ್ಸು. ಇದಾದಮೇಲೆ ನಮಗೆ 12:45 ಆಗಿತ್ತು ಆಲ್ರೆಡಿ ಟೈಮು. ಲಂಚ್ ಟೈಮ್ ಆಗಿತ್ತು. 1 o'clockಗೆ ಲೈವ್ ಕೌಂಟರ್ ಸ್ಟಾರ್ಟ್ ಆಗುತ್ತೆ ಅಂತ ಒಂದಷ್ಟು ವೀಡಿಯೋಸ್ ಎಲ್ಲ ನೋಡ್ಕೊಂಡು ಯೂಟ್ಯೂಬಲ್ಲಿ ಹೋಗಿದ್ವಿ ಫಸ್ಟೇ. ತುಂಬ ಬಿಸಿಲಿತ್ತು, ಸಿಕ್ಕಾಬಟ್ಟೆ ಬಿಸಿಲಿತ್ತು ಅವತ್ತು. ತುಂಬಾ ವೆರೈಟೀಸು ಇತ್ತು. ಕ್ಲೀನಾಗಿತ್ತು ಜಾಗ, ತುಂಬ ಕ್ಲೀನಾಗಿಟ್ಟಿದ್ರು. ಲೈವ್ ಕೌಂಟರಲ್ಲಿ ತುಂಬ ಚೆನ್ನಾಗಿತ್ತು ಊಟ. ಬಟ್ ಒಳಗಡೆ ಬಿರಿಯಾನಿ ಮತ್ತು ಫಿಶ್ ಫ್ರೈ, ಚಿಕನ್ ಫ್ರೈ ಅದೆಲ್ಲ ಇತ್ತು. ಬಟ್ ಅದು ಯಾವುದು ನಮ್ಗೆ ಅಷ್ಟು ಇಷ್ಟ ಆಗಿಲ್ಲ. ನಮಗೆ ಅಂತಲ್ಲ, ಬೇರೆ ಫ್ಯಾಮ್ಲಿಯವ್ರು ಬಂದಿದ್ದವರು ಅದೇ ಕಂಪ್ಲೇಂಟ್ ಮಾಡ್ತಿದ್ರು. ಸೊ ಅದಾಗಿದ್ಮೇಲೆ ನಾವು ಸ್ವಿಮ್ಮಿಂಗ್ ಪೂಲ್ಗೆ ಇಳಿದ್ವಿ. ಅದಾಗಿದ್ಮೇಲೆ ರೈನ್ ಡ್ಯಾನ್ಸ್ ಇತ್ತು, ಮುಗಿಸ್ಕೊಂಡು ಮತ್ತೆ ರೆಡಿಯಾಗಿ ವಾಪಸ್ ಮನೆ ಕಡೆ ಹೊರಟ್ವಿ. RR ರಿಟ್ರೀಟ್ಗೆ ಬಾಯ್ ಮಾಡಿದ್ವಿ. ಚೆನ್ನಾಗಿತ್ತು ಡೇ ಔಟ್ ಪ್ಲ್ಯಾನು. ಎಲ್ಲರೂ ಫ್ಯಾಮಿಲಿ ಹೋಗ್ಬೋದು, ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಮತ್ತು RR ರಿಟ್ರೀಟ್ಗೆ ಬಾಯ್ ಮಾಡಿ ನಾವು ಬಂದಿದ್ದು ವೀರೂಸ್ ರೆಸ್ಟೋರೆಂಟು. ಡಿನ್ನರ್ ಮುಗಿಸ್ಕೊಂಡು ಹೋಗೋಣ ಅಂತ. ಮನೆಗೆ ಹೋಗೋಷ್ಟರಲ್ಲಿ ಲೇಟ್ ಆಗಿಬಿಟ್ಟಿರುತ್ತೆ, ಮಕ್ಕಳು ಮಲಗಿಬಿಡ್ತಾರೆ, ಊಟ ಮಾಡಲ್ಲ ಅಂತ ಹೇಳಿ ನಾವು ಇಲ್ಲಿಗೆ ಬಂದ್ವಿ. ತುಂಬ ಚೆನ್ನಾಗಿರುತ್ತೆ ಇಲ್ಲೂ ಊಟ ಎಲ್ಲ ಅಂತ ಕರ್ಕೊಂಡು ಬಂದರು. ಟೇಸ್ಟು ತುಂಬ ಚೆನ್ನಾಗಿತ್ತು. ಅಲ್ಲಿ IPL ಮ್ಯಾಚ್ ನಡೀತಾಯಿತ್ತು. ಮಕ್ಕಳು ಇಲ್ಲಿ ಚೆನ್ನಾಗಿ, ಅಲ್ಲೂ ಬ್ಯಾಟಿಂಗ್ ಆಡ್ತಾಯಿದ್ರು, ಇಲ್ಲೂ ಮಕ್ಕಳು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು. ಅವ್ರಿಗೇನೇನು ಇಷ್ಟನೋ ಅದೇ ಫುಡ್ಡು ಆರ್ಡ್ರ್ ಮಾಡಿದ್ರು, ತರಿಸ್ಕೊಂಡ್ವಿ, ತಿಂದ್ವಿ. ಲಾಸ್ಟಲ್ಲಿ ಸೋಡಾನೂ ಕುಡಿದ್ವಿ ಬೇಗ ಆಗಲಿ ಅಂತ. ಅದೆಲ್ಲ ಮುಗಿಸ್ಕೊಂಡು ಬಂದಮೇಲೆ ನಾವು ವಾಪಸ್ಸು ಮನೆಗೆ ಬಂದ್ವಿ. ಸೊ ಥ್ಯಾಂಕ್ ಯು.